ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ UGC ನೆಟ್ ಅಂದರೆ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ 2024ಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದರ ಕುರಿತು ಈ ವಿಡಿಯೋ ಮುಖಾಂತರ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ ಅಂತಿದೆ. ಇದು UGC ನೆಟ್ ಡಿಸೆಂಬರ್ 2024ರ ನೋಟಿಫಿಕೇಶನ್. ಇಲ್ಲಿ ಅಪ್ಲಿಕೇಶನ್ ನಂಬರ್ ಇದೆ, ಪಾಸ್ವರ್ಡ್ ಇದೆ, ಹಾಗೆ ಸೆಕ್ಯೂರಿಟಿ ಪಿನ್ನನ್ನು ಎಂಟ್ರಿ ಮಾಡಬೇಕು. ಅಂದರೆ ಸೆಕ್ಯೂರಿಟಿ ಪಿನ್ ಅಂದರೆ ಇಲ್ಲಿ ಕಾಣತಕ್ಕಂತಹ ಈ ಪಿನ್ನನ್ನು ಇಲ್ಲಿ ಮೇಲ್ಗಡೆ ಬಾಜು ಎಂಟ್ರಿ ಮಾಡಬೇಕಾಗಿರುತ್ತೆ. ಆದರೆ ಇವೆಲ್ಲವೂ ಹಾಕಬೇಕಪ್ಪ ಅಂದರೆ ಫಸ್ಟ್ ನಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಅಕೌಂಟನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತಂದರೆ, ಫಸ್ಟಿಗೆ ಇಲ್ಲಿ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅನ್ನೋ ಒಂದು ಆಪ್ಷನ್ ಇದೆ. ಇಲ್ಲಿ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂದರೆ ಹೊಸ ಅಭ್ಯರ್ಥಿಗಳಿಗೋಸ್ಕರ ಇಲ್ಲಿ ಆಯ್ಕೆ ಅಂತೇಳಿ ಆ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಓಪನ್ ಆದಾಗ ನೀವು ಇಲ್ಲಿ ಕೆಳಗೆ ಕಾಣತಕ್ಕಂತಹ ಪಾಪನ್ನು ಅಂದರೆ ಈ ಪಾಪನ್ನು ಕ್ಲಿಕ್ ಮಾಡಿ ಈ ಆಪ್ಷನನ್ನು ಆಯ್ಕೆ ಮಾಡಿಕೊಳ್ಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ನೆಕ್ಸ್ಟ್ ಪೇಜ್ ಕಾಣಸಿಗುತ್ತೆ. ಇಲ್ಲಿ ನಿಮಗೆ ಇಷ್ಟೊಂದು ಆಪ್ಷನ್ಗಳು ಸಿಗ್ತವೆ. ಒಂದು, ನಿಮ್ಮಲ್ಲಿ ಆಧಾರ್ ಕಾರ್ಡ್ ಇದೆಯಾ. ಎರಡನೇ ಆಪ್ಷನು, ನೀವು ಡಿಜಿಲಾಕರ್ ಅಕೌಂಟ್ ಏನಾದರೂ ಹೊಂದಿದ್ದೀರಾ. ಮೂರನೇ ಆಪ್ಷನು, ಡು ನಾಟ್ ಹ್ಯಾವ್ ಎ ಡಿಜಿಲಾಕರ್ ಅಕೌಂಟ್, ಅಥವಾ ನಿಮ್ಮ ABCD ID ಇದೆಯಾ ಅಂತೇಳಿ, ಅಥವಾ ಐ ಡೋಂಟ್ ಹ್ಯಾವ್ ಅಕಾಡೆಮಿಕ್ ಬೇಸಿಕ್ ಐಡೆಂಟಿ ಕಾರ್ಡ್. ನಿಮ್ಮ ಹತ್ರ ಪಾಸ್ಪೋರ್ಟ್ ಏನಾದರೂ ಇದ್ದರೆ ಈ ಮಾರ್ಕ್ ಕಾಣ್ತಾ ಇದೆಯಲ್ಲ ಆ ಆಪ್ಷನನ್ನು ತೊಗೊಳ್ಬೇಕು. ನಿಮ್ಮಲ್ಲಿ ಇವ್ಯಾವೂ ಇಲ್ಲ, ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಒಂದೇ ಇದೆಯಪ್ಪ ಅಂತಂದರೆ ನೀವು ನೇರವಾಗಿ ಆಧಾರ್ ಕಾರ್ಡ್ ಟಿಕ್ಕನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡಿನ ನಂಬರನ್ನು ಇದರೊಳಗೆ ನಮೂದಿಸಬೇಕು. ನಮೂದಿಸಿದ ನಂತರ ಇಲ್ಲಿ ಕ್ಲಿಕ್ ಹಿಯರ್ ಪ್ರೊಸೀಡ್ ಅನ್ನೋ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ನಿಮಗೆ ಕಾಣಸಿಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಮಾಹಿತಿ ಹಾಕ್ಕೊಂಡಿದ್ರೆ ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಜೆಂಡರ್ ತಾನೇ ಫಿಂಚ್ ಆಗುತ್ತೆ. ಇಲ್ಲಿ ನೆಕ್ಸ್ಟು ಕ್ಯಾಂಡಿಡೇಟ್ ನೇಮನ್ನು ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ನಿಮ್ಮ ಫಾದರ್ ನೇಮ್ ಎಂಟ್ರಿ ಮಾಡಬೇಕು, ನಿಮ್ಮ ತಾಯಿಯ ಹೆಸರು ಎಂಟ್ರಿ ಮಾಡಬೇಕು, ನಿಮ್ಮ ಡೇಟ್ ಆಫ್ ಬರ್ತ್, ಇಲ್ಲಿ ಡೇಟು, ಇದು ಮಂತು, ಇದು ಇಯರನ್ನು ಆಯ್ಕೆ ಮಾಡಿಕೊಳ್ಬೇಕು. ಹಾಗೆ ಇಮೇಲ್ ID ಒನ್ ಟೈಮ್ ಎಂಟ್ರಿ ಮಾಡಿದ ತಕ್ಷಣ ಕನ್ಫರ್ಮ್ ಅದೇ ಇಮೇಲ್ IDಯನ್ನು ಎಂಟ್ರಿ ಮಾಡಿದ ನಂತರ ಇಲ್ಲಿ ಜೆಂಡರ್ ಏನಿರುತ್ತೆ ಆಟೋಮೆಟಿಕ್ಕಾಗಿ ಫಿಂಚ್ ಆಗಿರುತ್ತೆ. ನಿಮ್ಮ ಒಂದು ಮೊಬೈಲ್ ID ಅಂದರೆ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ಮತ್ತು ಅದೇ ಮೊಬೈಲ್ ಸಂಖ್ಯೆಯನ್ನು ಇದೇ ಕಾಲಮ್ನಲ್ಲಿ ಎಂಟ್ರಿ ಮಾಡಬೇಕು. ಸ್ಟಾರ್ ಮಾರ್ಕ್ ಏನು ಕೊಟ್ಟಿರ್ತಾರಲ್ಲ ಅದಂತೂ ಕಂಪಲ್ಸರಿಯಾಗಿ ತುಂಬಲೇಬೇಕು. ಇಲ್ಲಿ ನ್ಯಾಷನಾಲಿಟಿ ಅಂತಿದೆ, ಇಂಡಿಯನ್ ಅನ್ನೋ ಆಪ್ಷನನ್ನು ಆಯ್ಕೆ ಮಾಡ್ಕೊಳ್ಬೇಕು. ಐಡೆಂಟಿಫೈ ಕಾರ್ಡ್, ನೀವು ಅದರ್ ವ್ಯಾಲಿಡ್ ಗೌರ್ಮೆಂಟ್, ನಿಮ್ಮಲ್ಲಿ ಆಧಾರ್ ನಂಬರ್ ಇದ್ದರೆ ಆಧಾರ್ ನಂಬರನ್ನು ಆಯ್ಕೆ ಮಾಡಿಕೊಂಡು ಐಡೆಂಟಿಫೈ ನಂಬರ್ ಅಂದರೆ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ ಇನ್ನೊಂದು ಟೈಮ್. ಮತ್ತು ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ, ಪ್ರೆಸೆಂಟ್ ಅಡ್ರೆಸ್. ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಫಿಲ್ ಮಾಡಬೇಕು, ಲೊಕೇಶನ್, ಹಾಗೆ ಸಬ್ ಲೊಕೇಶನ್, ಕಂಟ್ರಿ, ಸ್ಟೇಟ್ ಯಾವುದು, ಡಿಸ್ಟಿಕ್ ಯಾವುದು, ನಿಮ್ಮ ಪಿನ್ ಕೋಡನ್ನು ಎಂಟ್ರಿ ಮಾಡಿದ ನಂತರ ಇಲ್ಲಿ ಮೇಲೆ ತುಂಬಿರ್ತಕ್ಕಂಥ ಎಲ್ಲ ಮಾಹಿತಿ ಕರೆಕ್ಟ್ ಆಗಿದೆ ಅಂತಂದರೆ ನೀವೇನು ಮಾಡಬೇಕು, ಈ ಪರ್ಮನೆಂಟ್ ಅಡ್ರೆಸ್ ಒಳಗಡೆ ಈ ಟಿಕ್ ಮಾರ್ಕನ್ನು ಹಾಕ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಇವೆಲ್ಲ ಮಾಹಿತಿ ಅಂದರೆ ಮೇಲೆ ಅಡ್ರೆಸ್ ತುಂಬಿರ್ತಕ್ಕಂಥ ಮಾಹಿತಿ ಪುನಃ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡನ್ನು ಜನ್ರೇಟ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಏನು ಪಾಸ್ವರ್ಡ್, ಯಾವ ಥರ ಇರಬೇಕು ಪಾಸ್ವರ್ಡಪ್ಪ ಅಂತಂದರೆ, ನೀವು ಈಗ ನಿಮ್ಮ ಹೆಸರು ರಮೇಶ್ ಅಂತೇಳಿತ್ತಂದರೆ R ಅಂತೇಳಿ ಕ್ಯಾಪಿಟಲ್ ಬರಿಬೇಕು, ಸ್ಮಾಲ್ a MESH ಹಾಕಿಕೊಂಡು 1 2 3 4 ಅಂತೇಳಿ ಇಟ್ಕೋಬೋದು. ಅಥವಾ ನಿಮ್ಮ ಮೊಬೈಲ್ ಸಂಖ್ಯೆಯ ಮೊದಲ 2-3 ನಂಬರನ್ನು ಇಟ್ಕೊಳ್ಬೋದು, ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಲಾಸ್ಟ್ 2 ಡಿಜಿಟ್ ನಂಬರ್ಸನ್ನಾದರೂ ಇಟ್ಕೊಳ್ಬೋದು. ಇದನ್ನು 2 ಸತಿ ನೀವೇನು ಮಾಡಬೇಕು, ಇಲ್ಲಿ ಒನ್ ಟೈಮ್ ಎಂಟ್ರಿ ಮಾಡಿ ಮತ್ತು ಅದೇ ನಂಬರ್ ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡಬೇಕು.
ಮತ್ತು ನಿಮ್ಮ ಸೆಕ್ಯೂರಿಟಿ ಕ್ವಶನ್ ಅಕಸ್ಮಾತ್ ನೀವು ಏನಾದರೂ ಪಾಸ್ವರ್ಡ್ ಮರೆತು ಹೋದ್ರಪ್ಪ ಅಂತಂದರೆ ನಿಮಗೋಸ್ಕರ ಒಂದು ಇಲ್ಲಿ ಕ್ವಶನ್ ಕೊಟ್ಟಿರ್ತಾನೆ, ವಾಟ್ ಈಸ್ ಯುವರ್ ಡರ್ಟಿ ಸಿಟಿ ಅಥವಾ ಫೇವ್ರೇಟ್ ಬುಕ್ ಯಾವುದು, ನಿಮ್ಮ ಮೊದಲ ಶಾಲೆ ಹೆಸರೇನು ಅನ್ನೋ ಒಂದು ಕ್ವಶನ್ಸ್ಗಳು ಇರ್ತವೆ. ಒಂದು ಆಯ್ಕೆಯನ್ನು ತೊಗೊಳ್ಬೇಕು, ಅದರ ಆನ್ಸರನ್ನು ನೀವು ಇಲ್ಲಿ ಬರೀಬೇಕು. ಅದಾದ ನಂತರ ಇಲ್ಲಿ ಕಾಣ್ತಕ್ಕಂತಹ ಈ ಸೆಕ್ಯೂರಿಟಿ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ಥರ ಗೋಚರಿಸುತ್ತೆ. ಅಂದರೆ ನೀವು ತುಂಬಿರ್ತಕ್ಕಂತಹ ಮಾಹಿತಿ, ಅಕಸ್ಮಾತ್ ಇಲ್ಲಿ ಏನಾದರೂ ನಿಮ್ಮ ಹೆಸರು ಬಂದಿರುತ್ತೆ, ಫಾದರ್ ನೇಮ್ ಬಂದಿರುತ್ತೆ, ಮದರ್ ನೇಮ್, ಡೇಟ್ ಆಫ್ ಬರ್ತ್, ನಿಮ್ಮ ಜಿಮೇಲ್ ಐ ಡಿ, ಜೆಂಡರ್, ಮೊಬೈಲ್ ನಂಬರ್, ನೆಕ್ಸ್ಟು ಇನ್ನು ನಿಮ್ಮ ನ್ಯಾಷನಾಲಿಟಿ, ನಿಮ್ಮ ಅಡ್ರೆಸ್, ಐಡೆಂಟಿ ಪ್ರೂಫ್ ಏನು ಕೊಟ್ಟಿದ್ದೀರಾ ಅಂತೇಳಿ. ಅದಾದ ನಂತರ ನಿಮ್ಮ ಪಿನ್ ಕೋಡ್ ಏನಿದೆ, ನಿಮ್ಮ ಸ್ಟೇಟ್ ಪರ್ಮನೆಂಟ್ ಅಡ್ರೆಸ್ ಎಲ್ಲದು ಕೂಡ ಗೋಚರಿಸುತ್ತೆ. ಇಷ್ಟೆಲ್ಲ ಆದ ನಂತರ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಕಾಣ್ತಕ್ಕಂತಹ ಈ ಕಾಲಮ್ಗಳು ಇವು ಮೊದಲು ಎಲ್ಲ ನೀಲಿ ಬಣ್ಣದಲ್ಲಿ ಇರ್ತವೆ. ಅವುಗಳಿಗೆ ನೀವೇನು ಮಾಡಬೇಕು, ಟಿಕ್ಕನ್ನು ಕೊಡಬೇಕಂದ್ರೆ ಮೇಲೆ ಬಂದಿರ್ತಕ್ಕಂಥ ಎಲ್ಲ ಮಾಹಿತಿ ಕರೆಕ್ಟಾಗಿದೆ ಅಂತೇಳಿ ಅವೆಲ್ಲದಕ್ಕನ್ನು ಟಿಕ್ ಮಾಡಿಕೊಂಡು ಇಲ್ಲಿ ಅದಕ್ಕಿಂತ ಬಿಫೋರ್ ನೀವೇನು ಮಾಡೋಕೆ ಇಲ್ಲಿ ಸಬ್ಮಿಟ್ ಅನ್ನೋ ಕಾಲಮನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಇರುತ್ತೆ. ಆ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಮೆಸೇಜ್ ಬರುತ್ತೆ ನಿಮಗೆ ಎಸ್ ಅಂತೇಳಿ. ಆವಾಗ ಎಸ್ ಅಂತೇಳಿ ಕೊಟ್ಟರೆ ನೀವು ಯಾವ ಮೊಬೈಲನ್ನು ಕೊಟ್ಟಿರ್ತೀರಿ ಆ ನಂಬರ್ಗೆ ಒಂದು OTP ಬರುತ್ತೆ. OTPಯನ್ನು ಎಂಟ್ರ್ ಮಾಡಿದ ನಂತರ ಮತ್ತೆ ನಿಮಗೆ ಪಾಪಪ್ ಈ ಒಂದು ನಂಬರ್ ಕಾಣುತ್ತೆ. ಆ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ ಮಾಡಿಕೊಳ್ಬೇಕು. ವೆರಿಫೈ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಂದರೆ ಇಲ್ಲಿಗೆ ನಿಮ್ಮ ಒಂದು ID ಕ್ರಿಯೇಟ್ ಆಯಿತು, ಒಂದು ಐಡಿಯನ್ನು ಜನ್ರೇಟ್ ಆಯಿತು. ID ಜನ್ರೇಟ್ ಆದ ನಂತರ ನೆಕ್ಸ್ಟು ನೀವು ಮೊದಲ ಪೇಜ್ ಹೋಗಿದ್ರಲ್ಲ ರಿಜಿಸ್ಟ್ರೇಷನ್, ಆ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಯೂಸರ್ ನೇಮ್ ಇಲ್ಲಿ ಕಾಣುತ್ತಿರ್ತಕ್ಕಂತಹ ಈ ಸಂಖ್ಯೆಗಳು ಯೂಸರ್ ನೇಮ್, ಆ ಯೂಸರ್ ನೇಮನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ನಿಮ್ಮ ಪಾಸ್ವರ್ಡನ್ನು ನೀವೇನು ಇಟ್ಕೊಂಡಿದ್ದೀರೋ ಅದನ್ನು ಎಂಟ್ರಿ ಮಾಡಬೇಕು. ನೆಕ್ಸ್ಟು ರಿಜಿಸ್ಟ್ರೇಷನ್ ಕಂಪ್ಲೀಟೇಷನ್ ಮಾಡೋಕ್ಕೆ ನೀವು ಮೊದಲು ಬಳಸ್ತಕ್ಕಂಥದ್ದು ಈ ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಪ್ರೆಸೆಂಟ್ ಅಡ್ರೆಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನೋ ಒಂದು ಆಪ್ಷನ್ ಕೇಳುತ್ತೆ. ಇದನ್ನು ಎಂಟ್ರಿ ಮಾಡಬೇಕು. ಇದನ್ನು ಎಂಟ್ರಿ ಮಾಡಿದ ನಂತರ ಅಂದರೆ ಇಲ್ಲಿ ನಿಮ್ಮ ನೇಮು, ಲೊಕೇಶನ್ನು, ಸಬ್ ಲೊಕೇಶನ್ನು, ಲೊಕೇಶನ್, ಕಂಟ್ರಿ, ಸ್ಟೇಟು, ಡಿಸ್ಟಿಕ್ಕು, ಪಿನ್ ಕೋಡು ಎಲ್ಲದನ್ನು ಕೇಳುತ್ತೆ ಮಾಹಿತಿ. ಇವೆಲ್ಲನ ಎಂಟ್ರಿ ಮಾಡಬೇಕು. ಮತ್ತು ಸೇಮ್ ಅಡ್ರೆಸ್ ಅಂತ ಹೇಳ್ಕೊಟ್ಟು ಈ ಒಂದು ನಂಬರ್ ಕಾಣ್ತಕ್ಕಂತಹ ಕ್ಯಾಪ್ಚರ್ ಕೋಡನ್ನು ಹಾಕಿ ಅಗ್ರಿಯನ್ನು ಕೊಟ್ಟು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ನಂತರ ಮತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಕ್ಯಾಂಡಿಡೇಟ್ ನೇಮ್ ಅನ್ನೋದು ಅದು ಆಲ್ರೆಡಿ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಅದನ್ನೇ ಇನ್ನೊಂದು ಟೈಮ್ ನೀವು ಚೆಕ್ ಮಾಡಿ ಪರಿಶೀಲಿಸಿಕೊಳ್ಬೇಕು. ಎಲ್ಲ ಮಾಹಿತಿ ಕರೆಕ್ಟಾಗಿದೆ. ಮತ್ತು ನಿಮ್ಮ ಡಿಸೇಬಿಲಿಟಿ ನೋಡ್ಕೊಳ್ಬೇಕು. ಡೊಮೆಶಿಯಲ್ ಆಫ್ ಕರ್ನಾಟಕ ಇದ್ದರೆ ಕರ್ನಾಟಕ, ನಿಮ್ಮ ಇನ್ನೂ ಅನ್ಯುವಲ್ ಇನ್ಕಮ್ ಎಷ್ಟಿದೆ, ಮತ್ತು ಕ್ಯಾಪ್ಚರ್ ಕೋಡನ್ನು ಹಾಕ್ಕೊಂಡು ಅಗ್ರಿ ಕೊಟ್ಟು ಮತ್ತೆ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ಇಷ್ಟೆಲ್ಲ ಆದ ನಂತರ ಮತ್ತೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ನೆಕ್ಸ್ಟ್ ಪೇಜ್ನಲ್ಲಿ ನೀವು MAಯನ್ನು ಪಾಸ್ ಆಗಿದ್ದೀರೋ ಇಲ್ಲೋ ಅನ್ನೋ ಒಂದು ಆಪ್ಷನ್ ಕೇಳುತ್ತೆ. ಅದನ್ನು ನೀವು ಅಂಡರ್ ದ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ 4 ಇಯರ್ಸು, 3 ಇಯರ್ಸು, 2 ಇಯರ್ಸು ಅನ್ನೋ ಆಪ್ಷನ್ ಇರುತ್ತೆ. ಪಾಸ್ಡ್ ಅಂತೇಳಿ ಆಪ್ಷನ್. ನೆಕ್ಸ್ಟ್ ಅಪಿಯರ್ ಪಾಸ್ಡ್ ಯಾವ ಎಜುಕೇಷನ್ BCA ಅಂತೇಳಿ ಕೊಟ್ಟಿದ್ದಾರೆ. ಬಟ್ ನೀವಲ್ಲಿ MA, MSc, MCom ಅನ್ನೋ ಆಪ್ಷನ್ ತೊಗೋಬೋದು. ಇಲ್ಲಿ ಕ್ವಾಲಿಫೈ ಎಕ್ಸಾಮ್ ಫಾರ್ಮ್ ಇಂಡಿಯಾದನು ಔಟ್ ಆಫ್ ಕಂಟ್ರಿನೋ ಅಂತೇಳಿ, ಮತ್ತು ನಿಮ್ಮ ಯೂನಿವರ್ಸಿಟಿ ನೇಮ್, ಟೋಟಲ್, ಮತ್ತು ನೆಕ್ಸ್ಟು ಇಯರ್ ಆಫ್ ಪಾಸಿಂಗ್ ತೊಗೊಳ್ರಿ. ವೆದರ್ ಫೈನಲ್ ಇಯರ್ ರಿಸಲ್ಟ್ ಅವೇಟೆಡ್ ಅಂದರೆ ಇಲ್ಲಿ ಅಪಿಯರ್ ತೊಗೊಂಡ್ರೆ ಈ ಫಾರಮ್ ಬರುತ್ತೆ. ನೀವು ಪಾಸ್ಡ್ ಅಂದರೆ ಇದೇನೂ ಇಲ್ಲ. ನಿಮ್ಮ ಕ್ವಾಲಿಫಿಕೇಷನ್ ಸ್ಟೇಟನ್ನು ಆಯ್ಕೆ ಮಾಡ್ಕೊಳ್ಬೇಕು. ನಿಮ್ಮ ಪರ್ಸೆಂಟೇಜ್ ಎಷ್ಟಾಗಿದೆ ಅಂದರೆ ಟೋಟಲ್ ಮಾರ್ಕ್ಸ್ ಎಷ್ಟು, ಅಂದರೆ ನೀವು ತೊಗೊಂಡಿರೋದು ಎಷ್ಟು, ನಿಮ್ಮ ಪರ್ಸೆಂಟೇಜ್ ಆಟೋಮೆಟಿಕ್ಕಾಗಿ ಬರುತ್ತೆ. ಮತ್ತು ಕ್ಯಾಪ್ಚರ್ ಕೋಡ್ ಹಾಕ್ಕೊಂಡು ಅಗ್ರಿ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ ಈ ಮೂಲೆಯಲ್ಲಿ ಮತ್ತೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತೇಳಿ ಒಂದು ಆಪ್ಷನ್ ಇರುತ್ತೆ. ಅದನ್ನು ಆಯ್ಕೆ ಮಾಡ್ಕೊಳ್ಬೇಕು. ಇದಾದ ನಂತರ ಮತ್ತೆ ನೆಕ್ಸ್ಟ್ ಪೇಜ್ ಬರುತ್ತೆ. ನಿಮ್ಮ PhD ಏನಾದರೂ ಆಗಿದೆನಾ ಅಂತೇಳಿ. ಆಗಿದ್ದರೆ ಎಸ್ ಅಂತ ಕೊಡಿ, ಆಗಿಲ್ಲ ಅಂದರೆ ನೋ ಅಂತ ಕೊಡಿ. ಇವೆಲ್ಲವೂ ಯಾವುದು ಅಷ್ಟೊಂದು PhD ಆಗಿದ್ದರೆ ಎಸ್ ಅಂತ ಕೊಟ್ಟು, ರಿಸಲ್ಟ್ ಏನಾದರೂ ಕಾಯ್ತಾ ಇದ್ದೀರಾ ಅಂತೇಳಿ ಅದನ್ನು ಕೇಳ್ತಾ ಇದ್ದೀನಿ, ಇಲ್ಲ ಅಂತೇಳಿ ಕೊಡಿ. ನೀವಿಲ್ಲ ಅಂದರೆ ಇವೆಲ್ಲವೂ ಬ್ಲ್ಯಾಂಕ್ ಆಗುತ್ತೆ.
ಅದಾದ ನಂತರ ಸ್ಪೆಸಿಫೈ ಏನಾದರೂ ಇದೆಯಾ ಅಂತೇಳಿ, ಅದಕ್ಕಿಂತ ಬೇರೆ ಏನಾದರೂ ರಿಸರ್ಚ್ ಪರ್ಸನ್ ನೆಕ್ಸ್ಟ್ ಸರ್ವಿಸ್ ಏನಾದರೂ ಇದೆಯಾ ಅಂತೇಳಿ, ಅದು ಇಲ್ಲಪ್ಪ ಅಂದರೆ ಇವು ಯಾವುದು ನೋ ಅಂತೇಳಿ ಕೊಟ್ಟು ಈ ನಂಬರನ್ನು ಹಾಕ್ಕೊಂಡು ಸೇವ್ ಆ್ಯಸ್ ಕಂಟಿನ್ಯೂ ಅಂತೇಳಿ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟ ನಂತರ ಇಲ್ಲಿ ನಿಮಗೆ ನಿಮ್ಮ ಎಕ್ಸಾಮ್ ಸೆಂಟ್ರನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡ್ತಾರೆ. ಇಲ್ಲಿ ಫಸ್ಟಿಗೆ GRF PhD ಓನ್ಲಿನೋ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ಗೂ ಕೂಡ ಬೇಕು ಅಂದರೆ ಈ 3 ಆಪ್ಷನನ್ನು ತೆಗೆದುಕೊಳ್ಬೋದು ನೀವು. ಆವಾಗ ನಿಮ್ಮ ಸಬ್ಜೆಕ್ಟ್ ನೇಮನ್ನು ಆಯ್ಕೆ ಮಾಡ್ಕೊಳ್ಳಿ. ಕ್ವಾಲಿಫಿಕೇಷನ್ ಮೀಡಿಯಮ್, ಯಾವ ಭಾಷೆಯಲ್ಲಿ ನೀವು ಮಾಧ್ಯಮವನ್ನು ಪಾಸ್ ಆಗಿದ್ದೀರಾ ಅಂತೇಳಿ. ಆವಾಗ ಎಕ್ಸಾಮ್ ಸೆಂಟರ್ 4 ಇದ್ದಾವೆ, 4ನ್ನು ನೀವು ಚಾಯ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಆ ಸಿಟಿ ಆ ಕಡೆ ಮತ್ತು ಸ್ಟೇಟನ್ನು ಕೊಡಲಾಗಿದೆ. ಅದ್ರ ಜೊತೆಗೆ ಫಾದರ್ ಕ್ವಾಲಿಫಿಕೇಷನ್ ಏನಾಗಿದೆ, ಮದರ್ ಕ್ವಾಲಿಫಿಕೇಷನ್ ಏನಾಗಿದೆ, ಫಾದರ್ ಆಕ್ಯುಪೇಷನ್ ವರ್ಕ್ ಏನು ಮಾಡ್ತಾಯಿದ್ದಾರೆ, ತಾಯಿ ವರ್ಕ್ ಏನು ಮಾಡ್ತಾಯಿದ್ದಾರೆ, ಮತ್ತು ಈ ಕೋಡನ್ನು ಹಾಕ್ಕೊಂಡು ಅಗ್ರಿ ಕೊಟ್ಟು ನಂತರ ಇಲ್ಲಿ ಮೂಲೆಯಲ್ಲಿ ಕಾಣ್ತಕ್ಕಂತಹ ಸಬ್ಮಿಟ್ ಬಟನ್ ಸೇವ್ ಆ್ಯಸ್ ನೆಕ್ಸ್ಟ್ ಅಂತೇಳಿ ಹೊಡೀರಿ. ಇಷ್ಟೆಲ್ಲ ಆದ ನಂತರ ನಿಮ್ಮ ಫೋಟೋ ಡೀಟೇಲ್ಸನ್ನು ಬರುತ್ತೆ. ನಿಮ್ಮ ಫೋಟೋ JPG ಫಾರ್ಮೆಟ್ನಲ್ಲೇ ಇರಬೇಕು. JPG ಫಾರ್ಮೆಟ್, ನಿಮ್ಮ ಫೋಟೋ ಸಿಗ್ನೇಚರ್. ಅಕಸ್ಮಾತ್ ನೀವು PhD ಆಗಿದೆಯಪ್ಪ ಅಂತಂದರೆ ಇದು PWD ಏನಾದರೂ ಡಾಕ್ಯುಮೆಂಟ್ ಇತ್ತಂದರೆ ಅದನ್ನು ಅಪ್ಲೋಡ್ ಮಾಡಲೇಬೇಕಾಗಿರುತ್ತೆ. ನೀವು ಅದಿಲ್ಲಪ್ಪ ಅಂತಂದರೆ ನೀವು ಫೋಟೋ ಸಿಗ್ನೇಚರ್ ಮಾತ್ರ ಕಂಪಲ್ಸರಿಯಾಗಿ ಇರಲೇಬೇಕು. ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಎಲ್ಲ ಮಾಹಿತಿ ಇಲ್ಲಿ ಗೋಚರಿಸುತ್ತೆ. ನೀವೇನು ಇದುವರೆಗೆ ತುಂಬಿರ್ತೀರಲ್ಲ ಎಲ್ಲ ಮಾಹಿತಿ ಇಲ್ಲಿ ಕಾಣಸಿಗುತ್ತೆ. ಆವಾಗ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಮೇಲ್ಗಡೆ ಬಾಜು ಕ್ಲಿಕ್ ಹೇರ್ ಮೊಬೈಲ್ ವೆರಿಫೈ ಅಂತೇಳಿ ಒಂದು ಆಪ್ಷನ್ ಇದೆ. ಕ್ಲಿಕ್ ಹೇರ್ ಮೊಬೈಲ್ ವೆರಿಫೈ ಅನ್ನೋ ಆಪ್ಷನ್, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ನೇರವಾಗಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಏನದು ಮೊಬೈಲ್ ನಂಬರ್ ಬರುತ್ತೆ. ಮೊಬೈಲ್ ನಂಬರ್ ಬಂದು ಸೆಂಡ್ OTP ಅಂತಂದರೆ ಈ ಕ್ಯಾಪ್ಚರ್ ಕೋಡ್ ಹಾಕೊಂಡು ಸೆಂಡ್ OTP ಅಂದರೆ ಒಂದು ನಿಮ್ಮ ಮೊಬೈಲ್ಗೆ OTP ಬರುತ್ತೆ. OTPಯನ್ನು ಎಂಟರ್ ಮಾಡ್ಕೊಳ್ಬೇಕು. ಆವಾಗ ನಿಮ್ಮ ಮೊಬೈಲ್ ಏನಾಗುತ್ತೆ, ವೆರಿಫೈ ಆಗುತ್ತೆ ಮೊಬೈಲ್ ನಂಬರ್. ವೆರಿಫೈ ಆದ ನಂತರ ಈಗ ನಿಮ್ಮ ಅಪ್ಲಿಕೇಶನ್ ಫಾರಮ್ ಕಂಪ್ಲೀಟ್ ಆಯಿತು. ಅಂದರೆ ಮತ್ತೆ ನೆಕ್ಸ್ಟ್ ನೀವು ಈ ಕ್ಲಿಕ್ ಹೇರ್ ಅಪ್ಲಿಕೇಶನ್ ಫಾರಮನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮ್ಮ ಎಲ್ಲ ಮಾಹಿತಿ ಇಲ್ಲಿ ಮೊಬೈಲ್ ನಂಬರ್ ಈಸ್ ವೆರಿಫೈಡ್ ಅಂತೇಳಿ ಆಪ್ಷನ್ ಬಂದಿರುತ್ತೆ. ಇಷ್ಟೆಲ್ಲ ಆದ ನಂತರ ಕೊನೆಗೆ ನೀವು ತುಂಬಿರ್ತಕ್ಕಂಥ ಎಲ್ಲ ಮಾಹಿತಿ ಕರೆಕ್ಟಾಗಿ ಫೈನಲ್ ಸಬ್ಮಿಟ್ ಮಾಡಬೇಕಾದ್ರೆ ಇಲ್ಲಿ ಕೊನೆಗೆ ಕಾಣತಕ್ಕಂತಹ ಈ ಒಂದು ಸಬ್ಮಿಟ್ ಬಟನ್ ಹೊಡೆದಾಗ ನಿಮಗೆ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ಡೇಟ್ ಆಫ್ ಬರ್ತು, ತಾಯಿ ಹೆಸರು, ಜೆಂಡರ್, ಅಡ್ರೆಸ್, ಮೊಬೈಲ್ ನಂಬರ್, ಇಮೇಲ್ ಐಡೀಸ್, ನೀವು ಆಯ್ಕೆ ಮಾಡಿಕೊಡ್ತಕ್ಕಂಥ ಸಿಟಿ, ಕೋರ್ಸ್ ಆಗಿರ್ಬೋದು, ಸಬ್ಜೆಕ್ಟ್ ಆಗಿರ್ಬೋದು, ಅಗ್ರಿ ಅಂತೇಳಿ ತೊಗೊಂಡು ಫೈನಲ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ನಿಮಗೆ ಯುವರ್ ಅಪ್ಲಿಕೇಶನ್ ಇಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ. ಇವಾಗ ಪೇಮೆಂಟ್ ಡೀಟೇಲ್ಸ್ ಬರುತ್ತೆ. ಪೇಮೆಂಟ್ ಡೀಟೇಲ್ಸ್ನಲ್ಲಿ ನಿಮ್ಮ ಪೇಮೆಂಟನ್ನು ಆಯ್ಕೆ ಮಾಡಿಕೊಂಡು ನೀವು ಯಾವ ಬ್ಯಾಂಕಿಂದ ಅನುಕೂಲ ಆಗುತ್ತೆ ಆ ಬ್ಯಾಂಕಿನ ಮುಖಾಂತರ ನೀವು ಆನ್ಲೈನ್ ಪೇಮೆಂಟನ್ನು ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ನೋಡುವವರ ಸಂಖ್ಯೆ ಹೆಚ್ಚಾಗಿದೆ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.